ಬೇಸಿಗೆಯ ರಜೆಯಲ್ಲಿ ಮಕ್ಕಳೊಂದಿಗೆ ನಾವು ಮಕ್ಕಳಂತೆ ಎಂಜಾಯ್ ಮಾಡುವ ಆಸೆ ಇತ್ತು. ಮನೆಯಲ್ಲಿರೋ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಎಲ್ಲಿಗೆ ಹೋಗೋದು ಅನ್ನೋ ಆಲೋಚನೆಯಲ್ಲಿದ್ದಾಗಲೇ ತಲೆಗೆ ಬಂದಿದ್ದು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ಕೇವಲ 14 ಕಿಲೋಮೀಟರ್ ದೂರದಲ್ಲಿರುವ ಸಕ್ರೆಬೈಲು ಆನೆ ಬಿಡಾರ. ಬೆಳಿಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ಶಿವಮೊಗ್ಗದಿಂದ ಹೊರಟು 8:30 ಅಷ್ಟೊತ್ತಿಗೆ ಸಕ್ರೆಬೈಲಿನ ಆನೆ ಬಿಡಾರಕ್ಕೆ ಬಂದ್ವಿ. ಸುತ್ತಲೂ ದಟ್ಟ ಕಾಡುಗಳ ನಡುವೆ ತುಂಗಾ ನದಿಯ ತಟದಲ್ಲಿ ಒಂದಷ್ಟು ಆನೆಗಳು ಬಂದು ನೀರಾಟ ಆಡ್ತಾ ಇದ್ವು. ಸುಮಾರು 20 ಆನೆಗಳನ್ನು ಹತ್ತಿರದಲ್ಲಿ ವೀಕ್ಷಿಸುವ ಈ ಜಾಗ ಪ್ರವಾಸಕ್ಕೆ ಅತ್ಯಂತ ಯೋಗ್ಯ ಅಂತ ನಮಗನಿಸ್ತು. ಅತಿ ಎತ್ತರದ ಆನೆಗಳು ಗತ್ತಿನಿಂದ ನಡೆದು ಬರುವ ಅಂದ, ತುಂಗಾ ನದಿಯಲ್ಲಿ ನೀರಿನ ಜೊತೆ ಆಡುವ ಚಂದ ನೋಡೋದಂತೂ ತುಂಬಾ ಖುಷಿ. ನಾವು ಆನೆಗಳ ಪಕ್ಕದಲ್ಲಿ ನಿಂತು ಆಟ ಆಡಬಹುದು, ಆನೆಗಳ ಬಗ್ಗೆ ಮಾವುತರಿಂದ ಮಾಹಿತಿ ತಿಳಿದುಕೊಳ್ಬಹುದು, ಹಾಗೂ ಅವುಗಳ ಜೊತೆ ಫೋಟೋ ತೆಗೆದುಕೊಂಡು ಆ ಸುಂದರ ಕ್ಷಣಗಳನ್ನು ನಮ್ಮ ಮನದ ಮೆಮೊರಿ ಹಾಗೂ ಫೋನ್ ಮೆಮೊರಿನಲ್ಲೂ ಸೇವ್ ಮಾಡ್ಕೋಬಹುದು. ತುಂಗಾ ನದಿಯಲ್ಲಿ ಬೋಟಿಂಗ್ ಹೋಗೋ ಅವಕಾಶ ಇದ್ದು ಹಾಗೆ ಹೋಗ್ತಾ ಸುತ್ತಲಿನ ಪರಿಸರವನ್ನು ಕಣ್ತುಂಬಿಸಿಕೊಂಡ್ವಿ. ಮಕ್ಕಳೊಂದಿಗೆ ನೀವು ಕೂಡ ಬೇಸಿಗೆ ರಜೆನ ಎಂಜಾಯ್ ಮಾಡೋ ಆಸೆ ಇದ್ದರೆ ಸಕ್ರೆಬೈಲು ಒಳ್ಳೆ ಜಾಗ ಅಂತ ನಾವು ಹೇಳ್ತಾ ಇದ್ದೀವಿ. ಅಲ್ಲೊಂದು ಪುಟ್ಟದಾದ ಪಾರ್ಕ್ ಇತ್ತು. ಅಲ್ಲಿ ಹೋಗಿ ಜೋಕಾಲಿಯಲ್ಲಿ ಜೀಕುತ್ತಾ ಹಾಗೆ ಮನೆಯಿಂದ ತಂದಿರೋ ತಿಂಡಿ ತಿಂದು ಆನೆಗಳಿಗೆ ಬಾಯಿ ಮಾಡಿ ಹೊರಟಾಗ ಗಂಟೆ 11 ಆಗಿತ್ತು. ಬಿಸಿಲು ಸಹ ಜೋರಾಗೇ ಇತ್ತು. ಮಲೆನಾಡಿನ ತಂಗಾಳಿ ಮೆಲ್ಲನೆ ಸೋಕಿ ಹಾಯ್ ಎನಿಸಿತ್ತು. ಇಳಿಸಂಜೆಯ ಟೀಮ್ನ ಬೇಸಿಗೆ ರಜೆಯ ಪುಟ್ಟ ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಳ್ಬೇಕನ್ನಿಸ್ತು. ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀವಿ ನಿಮ್ಮ ಮುಂದೆ. ಅಲ್ಲಿಯವರೆಗೆ ನಿಮ್ಮ ಪ್ರೋತ್ಸಾಹ ನಮಗಿರಲಿ. ಮತ್ತೆ ಸಿಕ್ವಾ ಆಗ್ದಾ?